ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸೊ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಸೊ ನಾನು ಇವತ್ತು ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿಯೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾವು ಒಂದು 5-6 ದಿನ ಆಗಿರುತ್ತೆ ಕೆಲವೊಂದು ತರಕಾರಿ ತಂದು ಇಟ್ಟಿರ್ತೀವಿ, ಬಟ್ ನಮಗೆ ಗೊತ್ತೇ ಇರೋದಿಲ್ಲ. ಈ ಥರ ಆಗ್ಬಿಟ್ಟಿದೆ ನನ್ನ ಕತೆ. ಇವತ್ತು ನಾನು ಬೀಟ್ರೋಟ್ ತಂದಿರೋದೇ ನನಗೆ ಗೊತ್ತಿಲ್ಲ. ಇವಾಗ ಬೀಟ್ರೋಟ್ ನೋಡ್ಬಿಟ್ಟು ಹೋಗೋದು, ಇದರಿಂದ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ಬಿಟ್ಟು ಬೀಟ್ರೋಟ್ ಡಿಟಾಕ್ಸ್ ಡ್ರಿಂಕ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಇದನ್ನು ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಆವಾಗ ಸಹ ಇದು ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಶುಂಠಿನೂ ಸಹ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಶುಂಠಿನ ತೊಗೊಂಡ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಏನು ಮೈಂಟ್ ಲೀವ್ ಅಂತ ಹೇಳ್ತಾರಲ್ಲ, ಪುದೀನ ಸೊಪ್ಪು ಅಂತ ಹೇಳ್ತಾರಲ್ಲ, ಅದನ್ನು ಸಹ ತೊಗೊಂಡಿದ್ದೀನಿ. ಹಾಗೆ ಬೀಟ್ರೋಟು ತುಂಬ ದಿನದ್ದಾಗಿದ್ದರೆ ಅದೆಲ್ಲ ಒಂಥರ ಸುಕ್ ಬಂದಂಗೆ ಆಗ್ಬಿಟ್ಟಿರುತ್ತೆ. ನಾನು ಇದನ್ನು ಆ್ಯಕ್ಚುಲಿ ಜ್ಯೂಸ್ ಮಾಡಬೇಕು ಅಂತಲೇ ತೊಗೊಂಡಿರೋದು. ನೋಡಿ, ಚಿಕ್ಕದು ಪುಟ್ಟು ತೊಗೊಂಬಂದಿದ್ದೀನಿ. ಬಟ್ ನನಗೆ ಗೊತ್ತೇ ಇಲ್ಲ, ಮರ್ತೋಗ್ಬಿಟ್ಟಿದೆ. ಈ ಫ್ರಿಡ್ಜ್ ಅಂತ ಒಂದು ಬಂದ್ಬಿಟ್ಟು ಇವಾಗಿರುವಂಥ ಎಷ್ಟೋ ಜನನ ಹಾಳು ಮಾಡಿಬಿಟ್ಟಾಕ್ಬಿಟ್ಟೈತಿ. ಏನಾದರೂ ಸಿಗಲಿ ಎಲ್ಲ ತೊಗೊಂಡೋಗಿ ಫ್ರಿಜ್ಜಲ್ಲೇ ಇಟ್ಬಿಡ್ತಾ ಇರ್ತೀವಿ. ಅದು ನಮ್ಗೆ ನೆನಪೇ ಇರೋದಿಲ್ಲ ಏನೇನು ಇಟ್ಟಿದ್ದೀವಿ ಅಂತ. ಯಾವಾಗೋ ನೋಡಿದಾಗ ನೆನಪಾಗ. ಸೊ ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಶುಂಠಿ, ಉಪ್ಪು, ನಾವೇನು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೋಟ್ ಇರುತ್ತಲ್ಲ ಆ ಬೀಟ್ರೋಟು, ಮತ್ತು ಇದಕ್ಕೆ ಒಂದು ಸ್ವಲ್ಪ ನೀರು, ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಒಂದು ಸ್ವಲ್ಪ ಮೆಣಸು, ಅರಿಶಿನ ಈ ಥರದ್ದೆಲ್ಲ ಸೇರಿಸ್ಕೋಬೋದು. ಬಟ್ ನನಗೆ ಅಷ್ಟಾಗಿ ಅರಿಶಿನದ ಫ್ಲೇವರ್ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನ ಸೇರಿಸ್ಕೊಳ್ತಾ ಇಲ್ಲ. ಆ್ಯಂಡ್ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ನೀವು ಆ್ಯಡ್ ಮಾಡ್ಕೋಬಹುದು. ನಮ್ಮ ಮನೇಲಿ ಇರಲಿಲ್ಲ, ಖಾಲಿಯಾಗಿತ್ತು, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇಲ್ಲ. ನೆಕ್ಸ್ಟ್ ಇದನ್ನು ನೋಡಿ ಈ ಥರ ನೀಟಾಗಿ ರುಬ್ಕೊಂಡು ತಂದಿದ್ದೀನಿ. ಈಗ ಈ ಒಂದು ಜ್ಯೂಸ್ ಏನಿದೆ ಇದನ್ನು ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಕುಡಿಯೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಬೇಕಂದರೆ ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಗೇನೂ ಸಹ ಇದನ್ನು ತೊಗೋಬೋದು. ನೋಡಿ ಇವಾಗ ಅದನ್ನೆಲ್ಲ ನೀಟಾಗಿ ಸೋಸ್ಕೊಂಡ್ಬಿಟ್ಟಿದ್ದೀನಿ. ನಾನು ಸ್ವಲ್ಪ ಇದೆ ಜ್ಯೂಸ್ ಅಂದ್ಕೊಂಡ್ರೆ ಇದಿಷ್ಟು ದೊಡ್ಡ ಲೋಟದಾಗಾಗ್ಬಿಟ್ಟೈತೆ. ನನಗೆ ಹೆಂಗೆ ಕುಡಿಯೋಣ ಇದನ್ನು ಅಂತ ಫಸ್ಟಿಗೆ ಒಂಥರ ಯೋಚನೆ ಅನ್ನಿಸ್ತೈತೆ. ಕುಡಿಲಪ್ಪ ಇಷ್ಟಕ್ಕೊಂದು ಜ್ಯೂಸ್ನ ಅಂತ ಅನ್ನಿಸ್ತಿತ್ತು. ನಾನು ಇದನ್ನು ಕುಡಿದ್ಬಿಟ್ಟು ಹೇಗಿದೆ ಅಂತ ನಿಮಗೆ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಒಂದು ಕಡೆಯಲ್ಲಿ ನಾನು ಜ್ಯೂಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಗುರುವಾರ ಅಲ್ವಾ, ಸೊ ಪೂಜೆ ಬೇರೆ ಮಾಡಬೇಕು ರಾಘವೇಂದ್ರ ಸ್ವಾಮಿತನ. ಅದಕ್ಕೋಸ್ಕರ ನಮ್ಮ ದೇವ್ರ ಮನೆ ಏನಿದೆ ಅದನ್ನೆಲ್ಲ ನೀಟಾಗಿ ಸ್ವಚ್ಛಗೊಳಿಸಿ ಅಲ್ಲಿರುವಂಥ ದೇವರ ಮೂರ್ತಿಗಳನ್ನೆಲ್ಲ ನೀಟಾಗಿ ಸ್ವಚ್ಛಗೊಳಿಸಿ ಇಡ್ತಾಯಿದ್ರು. ಸೊ ನೆಕ್ಸ್ಟು ಇವಾಗ ಈ ಜ್ಯೂಸ್ ಕುಡಿತೀನಿ ಅನ್ನಲ್ಲ, ಇದನ್ನು ಕುಡಿದ್ಬಿಟ್ಟು ಹೇಳ್ತೀನಿ ಬನ್ನಿ ಹೇಗಿದೆ ಜ್ಯೂಸು ಅಂತ. ಆ್ಯಕ್ಚುಲಿ ನಿಜವಾಗ್ಲೂ ಟೇಸ್ಟು ಸಹ ಚೆನ್ನಾಗಿತ್ತು. ನಾನು ಎಲ್ಲಿ ನನ್ನ ಕೈಲಿ ಕುಡಿಯೋಕ್ಕಾಗೋದಿಲ್ವೋ ಇಷ್ಟೊಂದು ಜ್ಯೂಸ್ನ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಈ ಡಿಟಾಕ್ಸ್ ಡ್ರಿಂಕು. ನಾನಂತೂ ಇನ್ಮೇಗಿಂದ ಒಂದು ವೀಕಲ್ಲಿ ಒಂದು 3 to 4 days ಇದೇ ಜ್ಯೂಸ್ನ ಕುಡಿಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಏನು ಅಂದರೆ ಕೆಲವೊಂದು ಸಲ ಈ ಚಿಕ್ಕದಾಗಿರೋ ಬೀಟ್ರೂಟ್ ಸಿಗೋದಿಲ್ಲ, ತುಂಬ ದೊಡ್ಡದಾಗಿರೋದು ಸಿಕ್ಬಿಡುತ್ತೆ. ಅದನ್ನು ಒಂದಿನ ಜ್ಯೂಸ್ ಮಾಡಿದರೆ ಅದು ಖಾಲಿ ಆಗೋದಿಲ್ಲ. ಒಂದು 2 or 3 days ಮಾಡಬೇಕು. ಅಷ್ಟೊತ್ತಿಗೆ ಅದರಲ್ಲಿರೋವಂಥ ಎಲ್ಲ ಟೇಸ್ಟೇ ಹೊರಟೋಗ್ಬಿಟ್ಟಿರುತ್ತೆ. ನಾನು ಆಲ್ಮೋಸ್ಟ್ ಈ ಥರ ಚಿಕ್ಕದು ಬೀಟ್ರೂಟ್ ಸಿಕ್ಕಿದಾಗ ಇದೇ ಥರ ಜ್ಯೂಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಬೆಳಗ್ಗೆ ಆಗಿತ್ತಲ್ವ, ಬೆಳಗ್ಗೆ ನಾನು ಇವತ್ತು ಪ್ರತಿ ಗುರುವಾರ ಉಪವಾಸ ಇರ್ತೀನಿ. ಹಾಗಂತ ನಾನು ಉಪವಾಸ ಇರ್ತೀನಿ ಅಂತ ಅಡುಗೆ ಮಾಡ್ದಂಗೆ ಇರೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೆ ನಮ್ಮ ಮನೆಯವ್ರಿಗೆಲ್ಲ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮುದ್ದೆ, ಅನ್ನ ಮತ್ತು ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಜ್ಜಿ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ, ಮುಳ್ಗಾಯಿ ಹಾಕ್ಬಿಟ್ಟು ಮಾಡೋದು. ಅದನ್ನು ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಒಂದು ಕಡೆ ಆಲ್ರೆಡಿ ಅನ್ನ ಆಗ್ತಾಯಿದೆ, ಇನ್ನೊಂದು ಕಡೆ ಏನು ಮುಳ್ಗಾಯಿ ಅಂತ ಹೇಳಿದ್ದೀನಲ್ಲ ಅದನ್ನು ಬೇಯಿಸ್ಕೊಳೋದಕ್ಕೆ ಅಂತ ಇಟ್ಟಿದ್ದೀನಿ. ಮೆಣಸಿನ್ಕಾಯಿ, ಹಾಗೆ ಟೊಮೊಟೊ ಮತ್ತು ಮುಳ್ಗಾಯಿ ಇವು ಮೂರನ್ನು ಸಹ ಬೇಯಿಸೋದಕ್ಕೆ ಅಂತ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟು ಬಂದುಬಿಟ್ಟು ಸಾಂಬಾರಿಗೆ ಏನೇನು ಬೇಕು ಅದನ್ನೆಲ್ಲ ಒಂದು ಕಡೆ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ನಾವೇನು ಒಂದು ಸ್ವಲ್ಪ ರುಬ್ಕೋಬೇಕು ಖಾರನ, ಅದಕ್ಕೆ ಏನೇನು ಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಇದರಲ್ಲಿ ಶೇಂಗಾ ಬೀಜ ಇರುತ್ತೆ ಅಲ್ಲ, ಒಂದು 3 tablespoon ಅಷ್ಟು ಶೇಂಗಾ ಬೀಜ ತೊಗೊಂಡ್ಬಿಟ್ಟು ಇದನ್ನು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಇವಾಗ ಶೇಂಗಾ ಬೀಜನೆಲ್ಲ ಹುರಿದಿದ್ದಾಗಿದೆ. ಸೊ ನೆಕ್ಸ್ಟ್ ಇದನ್ನು ತೊಗೊಂಡ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಡಲೆ, ಹಾಗೆ ಏನು ನಾವು ಹುರ್ಕೊಂಡಿರೋವಂಥ ಶೇಂಗಾ, ಹಾಗೆ ಸ್ವಲ್ಪ ಕುಶಾಣಿ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ, ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ನೆಕ್ಸ್ಟು ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದರಲ್ಲಿರುವಂಥ ಎಲ್ಲ ಟೊಮೊಟೊ ಅದನ್ನೆಲ್ಲ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರ್ತಾಯಿದ್ದೀನಿ. ಗ್ರೈಂಡ್ ಮಾಡಿಬಿಟ್ಟು ಮತ್ತು ಲಾಸ್ಟಲ್ಲಿ ಏನು ಒಂದು ಒಗ್ಗರಣೆ ಹಾಕ್ಬಿಟ್ಟು ಇದಕ್ಕೆ ರುಬ್ಬಿರೋವಂಥ ಖಾರನೂ ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಕಡೆ ಸಾಂಬಾರು ಮಾಡ್ತಾಯಿದ್ದೆ, ಹಾಗೆ ಇನ್ನೊಂದು ಕಡೆ ಆಲ್ರೆಡಿ ಅಲ್ಲಿ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗೆ ವೀಡಿಯೋ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಈ ಕಡೆ ಒಂದು ಸೈಡಲ್ಲಿ ಮುದ್ದೆ ಮಾಡ್ತಾಯಿದ್ದೆ. ಇವಾಗ ಅನ್ನ ಸಾಂಬಾರು ಮುದ್ದೆ ಎಲ್ಲ ರೆಡಿ ಆಯಿತು.
ಮತ್ತು ನೆಕ್ಸ್ಟ್ ಇವಾಗ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೂ ಸಹ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಫೇಸ್ ಪ್ಯಾಕ್ಗೆ ಸ್ವಲ್ಪ ಬೇಸನ್ ಪೌಡರ್ ತೊಗೊತಾ ಇದ್ದೀನಿ. ಇಟ್ ಮೀನ್ಸ್ ಕಡಲೆ ಹಿಟ್ಟು ಅಂತ ಹೇಳ್ತೀವಲ್ಲ, ಅದು ಕಡಲೆ ಹಿಟ್ಟು, ಹಾಗೆ ಸ್ವಲ್ಪ ಟರ್ಮರಿಕ್ಕು, ಅರಿಶಿನ, ಹಾಗೆ ಮತ್ತು ಇದಕ್ಕೆ ನೆಕ್ಸ್ಟು ಏನು ಕರ್ಡ್ ಇರುತ್ತೆ ಅಲ್ಲ, ಮೊಸರು, ಅದನ್ನು ಸ್ವಲ್ಪ ತೊಗೊತಾ ಇದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ ರೋಸ್ ವಾಟರ್, ನೋಡ್ತಿದ್ದೀರಲ್ಲ, ಇದು ರೋಸ್ ವಾಟರ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಮೊಸರು ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಫೇಸ್ ಪ್ಯಾಕ್ನ ನಾನು ಆ್ಯಕ್ಚುಲಿ ಏನಂತ ಹೇಳಿದರೆ, ಈ ಮುಖದಲ್ಲೆಲ್ಲ ಗುಳ್ಳೆ ಆಗಿಬಿಟ್ಟು ಕಲೆಗಳು ಉಳ್ಕೊಂಡಿರುತ್ತಲ್ಲ, ಅದನ್ನು ರಿಮೂವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ 1-2 ಡೇಸ್ ಹಚ್ಕೊಂಡ್ಬಿಟ್ಟು ಸರಿಯಾಗಿಲ್ಲ, ರಿಮೂವ್ ಆಗಿಲ್ಲ ಅಂತ ಹೇಳೋಕ್ಕೆಲ್ಲ ನಾವು ಆಗೋದಿಲ್ಲ. ಇದನ್ನು ಕ್ರಮೇಣ 1 ವೀಕ್ ಆರ್ 2 ವೀಕ್ ಯೂಸ್ ಮಾಡ್ತಾ, ಒಂದೇ ಆಲ್ಟರ್ನೇಟಿವ್ ಡೇಸ್ ಆಗಿ ಯೂಸ್ ಮಾಡ್ಕೊತಾ ಬಂದರೆ ಖಂಡಿತವಾಗಿಯೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ನಾನು ಹಂಗೆ ಮಾಡಲ್ಲ, ಒಂದಿನ ಮಾಡಿಬಿಟ್ಟು ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಸುಮ್ಮನೆ. ನೀವು ನೋಡ್ಕೊಳ್ಳಿ, ಇದು ಫುಲ್ಲು ಗಟ್ಟಿಯಾಗೂ ಬೇಡ, ಫುಲ್ ತೆಳ್ಳಗವಾಗೂ ಬೇಡ, ಒಂದು ಮೀಡಿಯಮ್ಮಲ್ಲಿರೋ ಥರ ತೊಗೊಳ್ಳಿ. ನನಗೆ ಯಾಕೋ ಇದೊಂದು ಸ್ವಲ್ಪ ಗಟ್ಟಿಗಿದೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಮೊಸರನ್ನ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಇನ್ನೊಂದು ಸ್ವಲ್ಪ ಹೊತ್ತೆಲ್ಲ ಮಿಕ್ಸ್ ಮಾಡಿ ಇವಾಗ ನೆಕ್ಸ್ಟ್ ಫೇಸಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಒಂದು 5 ಮಿನಿಟ್ಸ್ ಹಾಗೆ ಬಿಡ್ತಾಯಿದ್ದೀನಿ ರೆಸ್ಟಿಗೆ. ನೆಕ್ಸ್ಟ್ ಇದನ್ನು ಫೇಸಿಗೆ ಅಪ್ಲೈ ಮಾಡ್ತೀನಿ, ಬನ್ನಿ. ಇವಾಗ ನೀಟಾಗಿ ಫೇಸ್ನೆಲ್ಲ ವಾಶ್ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಇವಾಗ ಇದನ್ನು ನಮ್ಮ ಫೇಸಿಗೆ ಅಪ್ಲೈ ಮಾಡೋಣ. ಇದನ್ನು ನಮ್ಮ ಕಾಲು ಮತ್ತು ಕೈಗಳಿಗೂ ಸಹ ಅಪ್ಲೈ ಮಾಡ್ಕೋಬಹುದು. ಇವಾಗ ನಾನು ಜಸ್ಟ್ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ ಇದು ಫೇಸ್ ಪ್ಯಾಕ್ ಮಾಡಿದ್ದೀವಲ್ಲ, ಇದನ್ನು ಹಚ್ಕೊಳ್ತಾ ಇದ್ದೀನಿ. ನೋಡಿರಿ, ಬಿಫೋರ್ ಇಲ್ಲೆಲ್ಲ ಯಾವ ಥರ ಇಲ್ಲೆಲ್ಲ ಗುಳೆ ಆಗಿರೋ ಕಲೆಗಳಿದೆ. ಅಂದರೆ ಇದು ಹಚ್ಕೊಂಡಿದ ತಕ್ಷಣ ಹೋಗುತ್ತೆ ಅಂತಲ್ಲ, ಇದನ್ನು ಒಂದು ವೀಕಲ್ಲಿ 1-2-3 ಟೈಮ್ಸ್ ಯೂಸ್ ಮಾಡ್ತಾ ಬಂದರೆ ಹಾಗೆ 1 ಮಂತಲ್ಲಿ ಇದೆಲ್ಲ ಹೋಗ್ಬೋದು. ಇವಾಗ ನೆಕ್ಸ್ಟ್ ಇದನ್ನು ಹಚ್ಕೊಳ್ತಾ ಇದ್ದೀನಿ ಫೇಸ್ ಪ್ಯಾಕ್ನ. ಈ ಥರ ಫುಲ್ಲು ಫೇಸಿಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಲೇಜ್ ಬಿಟ್ಟಿನಿ. ಮತ್ತು ಇಲ್ಲಿ ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ, ಇದನ್ನು ಹಚ್ಕೊಳಕ್ಕೋಸ್ಕರ ಇವತ್ತು ಕಾಲೇಜ್ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಇದನ್ನು ಹಚ್ಕೊಳಕ್ಕೋಸ್ಕರನೇ ಇವತ್ತು ಕಾಲೇಜ್ ಬಿಟ್ಟಿದ್ದಾಳೆ ಇವಳು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು 15-20 ನಿಮಿಷ ಒಣಗೋ ತನಕ ಬಿಟ್ಟು ಬಿಫೋರ್ ಒಂದು ಪಿಕ್ಚರ್ ತಗೋಬೇಕಿತ್ತು, ಬಟ್ ನಾನು ತಗೊಂಡಿಲ್ಲ. ಆಮೇಲೆ ಬಿಫೋರ್ ಆಫ್ಟರ್ ಗೊತ್ತಾಗೋದು ಏನಾದರೂ ಚೇಂಜಸ್ ಆಗಿದೆಯಾ ಹೆಂಗೆ ಅಂತ. ಹೇಳ್ತೀನಿ ಒಂಚೂರು. ಮತ್ತು ನಾನಿಲ್ಲಿ ನಮ್ಮ ಅತ್ತೆಗೆ ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಹಚ್ಕೊಳತ್ತೆ ಅಂತ. ನಮ್ಮ ಅತ್ತೆ ನನಗೆ ಯಾಕೆ ಅಂತಿದ್ರು. ಇವಾಗ ನೋಡಿ, ಈ ಥರ ಹಚ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಆಫ್ಟರ್ ನೋಡೋಣ ಹೇಗೆ ರಿಸಲ್ಟ್ ಸಿಗುತ್ತೆ ಅಂತ. ಇವಾಗ ಒಂದು 20 ಮಿನಿಟ್ಸ್ ಬಿಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ನೋಡಿ, ಇವಾಗ ಅದನ್ನ ಫೇಸ್ ಪ್ಯಾಕ್ ಹಾಕ್ಕೊಂಡ್ಮೇಲೆ ನೀಟಾಗಿ ಇದನ್ನೆಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನಗೇನೂ ಅಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ನಿಮಗೇನಾದರೂ ಡಿಫ್ರೆನ್ಸ್ ಅಂತ ಅನಿಸಿದರೆ ಕಮೆಂಟ್ ಮಾಡಿ. ಸೊ ಒಂದಿನ ಎಲ್ಲ ಹಚ್ಕೊಂಡ್ಬಿಟ್ಟು ಡಿಫ್ರೆನ್ಸ್ ಬಂದಿಲ್ಲ, ಹಚ್ಕೊಂಡ ತಕ್ಷಣ ಗ್ಲೋ ಆಗಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಕಂಟಿನ್ಯೂಸ್ಲಿ ನಾವು ಯೂಸ್ ಮಾಡ್ಕೊತ ಹೋದರೆ ಖಂಡಿತವಾಗಿಯೂ ಇಟ್ ವಿಲ್ ಬಿ ಸಕ್ಸಸ್ ಅಂತ ಹೇಳ್ತೀನಿ. ಸೊ ನನಗೆ ಯಾಕೋ ಅಷ್ಟು ಸೂಟ್ ಆಗಿಲ್ಲ ಅನಿಸುತ್ತೆ. ನೆಕ್ಸ್ಟು ಇನ್ನೊಂದು ಥರ ಫೇಸ್ ಪ್ಯಾಕ್ನ ಟ್ರೈ ಮಾಡೋಣ. ಇವಾಗ ನೆಕ್ಸ್ಟು ಬಂದುಬಿಟ್ಟಲ್ಲೇ ಟೈಮು ಭಾಳ ಆಗ್ಬಿಟ್ಟಿದೆ. ಸೊ ಇವತ್ತು ಗುರುವಾರ ಬೇರೆ, ಸೊ ಇನ್ನೂ ಪೂಜೆ ಮಾಡಿಲ್ಲ. ಇವಾಗ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ಥರ ಪೂಜೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಇವಾಗ ಸೊ ಗುರುವಾರ ಅಲ್ಲ, ಇವತ್ತು ಗುರುವಾರದ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗಲೇ ಟೈಮು 11 ಗಂಟೆ ಮೇಲಾಗಿಬಿಟ್ಟಿತ್ತು. ಸೊ ಏನಂದರೆ ಪೂಜೆ ಮಾಡಬೇಕಂದ್ರೆ ಬೆಳಗ್ಗೆನೇ ಪೂಜೆ ಮಾಡಿದರೆ ಏನೋ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ. ಸೊ ಆಲ್ಮೋಸ್ಟ್ ನಾನು ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಇವತ್ತು ಸಿಕ್ಕಾಪಟ್ಟೆ ಟೈಮ್ ಆಗೋಯಿತು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗೆಲ್ಲ ದೇವ್ರನ್ನೆಲ್ಲ ಒರೆಸಿಟ್ಟಿದ್ರು ಅಲ್ಲ ನಮ್ಮ ಅತ್ತೆ, ಇವಾಗೆಲ್ಲ ಪೂಜೆ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಏನು ಅಂದರೆ, ನಾನು ಒಂದು ರಾಘವೇಂದ್ರ ಸ್ವಾಮಿ ಮೂರ್ತಿನ ತುಂಬ ದಿನಗಳಿಂದ ತರಲೇಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದಾಗಿರಲಿಲ್ಲ. ಮೊನ್ನೆ ಇವಾಗ ರೀಸೆಂಟ್ ಒಂದು 1 ಮಂತ್ ಏನೋ ಮಂತ್ರಾಲಯಕ್ಕೆ ಹೋಗಿ, ಸೊ ಅಲ್ಲಿಂದ ಒಂದು ರಾಘವೇಂದ್ರ ಸ್ವಾಮಿ ಮೂರ್ತಿನ ಪುಟ್ಟದಾಗಿರೋ ಅಂಥದ್ದನ್ನು ತೊಗೊಂಡು ಬಂದಿದ್ದೆ. ನೆಕ್ಸ್ಟು ಮಂತ್ರಾಲಯದಿಂದ ತಂದಿದ್ವಿ ಒಂದು ಮೂರ್ತಿನ. ಆ್ಯಂಡ್ ಇದಕ್ಕಿಂತ ಒಂದು ಚೆನ್ನಾಗಿರೋದೊಂದಿತ್ತು ದೊಡ್ಡದು. ಅದನ್ನು ಎಷ್ಟು ಅಂತ ಅಮೌಂಟ್ ಕೇಳಿದ್ಕೆ ಅವರು ಒಂದು 15,000 ಏನೋ ಹೇಳಿದ್ರು. ನನಗೊಂಥರ ಅಲ್ಲೇ ಶಾಕ್ ಆದಂಗೆ ಆಗ್ಬಿಡ್ತು. ನೆಕ್ಸ್ಟು ಬೇಡ ಪರವಾಗಿಲ್ಲ, ಸಣ್ಣದೇ ತೊಗೊಳೋಣ ಅಂತೇಳಿ ಚಿಕ್ಕದು ತೊಗೊಂಡ್ಬಿಟ್ಟು ಬಂದೆ. ಹಾಗೆ ಇದನ್ನು ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಲ್ಲ, ರಾಘವೇಂದ್ರ ಸ್ವಾಮಿ ಫೋಟೋ, ಅದನ್ನು ನಾನು ನಮ್ಮ ಮನೆಯವ್ರಿಗೆ ನಮ್ಮ ಮದುವೆಗಿಂತ ಮುಂಚೆ ಗಿಫ್ಟಾಗಿ ಕೊಟ್ಟಿದ್ದೆ.
ಸೊ ಇವಾಗ ಇದನ್ನೆಲ್ಲ ರಾಘವೇಂದ್ರ ಸ್ವಾಮಿ ಪೂಜೆನೆಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹಾಗೆ ದೇವರಿಗೆ ಎಡೆನೂ ಸಹ ಮಾಡಿ ಮುಗಿಸ್ತಾ ಇದ್ದೀನಿ. ಹಾಗೆ ನಾನು ಒಂದು 4 ವರ್ಷದಿಂದ ಈ ರಾಘವೇಂದ್ರ ಸ್ವಾಮಿಗೆ ಉಪವಾಸ ಇರ್ತಾ ಇದ್ದೀನಿ. ಹಾಗೆ ನಾನು ಇವಾಗ ಒಂದು ಸ್ವಲ್ಪ ದಿನ ರೀಸೆಂಟಾಗಿ ಒಂದು ಸ್ವಲ್ಪ ದಿನ ಇರಲಿಲ್ಲ. ನೆಕ್ಸ್ಟು ಮತ್ತೆ ನಾವು ಇವಾಗ 1 ಮಂತ್ 1.5 ಮಂತ್ ಆಯಿತು ಅನಿಸುತ್ತೆ, ಆವಾಗಿಂದ ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ ಮತ್ತೆ ಉಪವಾಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಸಂಜೆಯಿಂದ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತಿದ್ದೀನಿ. ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಇವಾಗ ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದೆ ಅಲ್ವಾ, ಸೊ ಅದಕ್ಕೆ ಒಂದು ಈ ಥರ ಕಾಳುಗಳನ್ನೆಲ್ಲ ನೋಡ್ತಿದ್ದೀರಲ್ಲ, ಈ ಥರ ಕಾಳುಗಳನ್ನೆಲ್ಲ ಬೇಯಿಸ್ಬಿಟ್ಟು ನಾವು ಈ ಕಟ್ಟನ್ನೆಲ್ಲ ತೆಗ್ದು ಕಾಳಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತಾರೆ ಅಲ್ಲ, ಆ ಟೈಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗ ಈ ಕಾಳುಗಳನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸಾಕಾಗುತ್ತೆ ಇಷ್ಟು. ಹಾಗೆ ನಾನು ಸ್ವಲ್ಪ ಹೆಸರು ಕಾಳನ್ನು ಸಹ ನೆನೆ ಹಾಕಿದ್ದೆ, ಇದನ್ನು ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ವಾಶ್ ಮಾಡಿಬಿಟ್ಟು ಒಂದು ಕುಕ್ಕರಲ್ಲಿ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡ್ಬಿಡ್ತೀನಿ ಸಾಕು. ನೋಡಿ ಈಗ ನೀಟಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರ್ನ ತೊಗೊಂಡ್ಬಿಟ್ಟು ಇವಾಗ ಈ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ವಾಶ್ ಮಾಡಿಟ್ಕೊಂಡಿರೋವಂಥ ಕಡಲೆಕಾಳು, ಹೆಸರು ಕಾಳು ಹಾಗೆ ಸ್ವಲ್ಪ ಅಲಸಂದೆ ಕಾಳು ಇದನ್ನೆಲ್ಲ ಇದರಲ್ಲಿ ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ಇದಕ್ಕೆ ಬಟಾಣಿ ಆ ಥರದ ಕಾಳು ಇನ್ನೂ ಎಕ್ಸ್ಟ್ರಾ ಯಾವ್ದಾದ್ರು ಕಾಳುಗಳಿದ್ರೆ ಅವನ್ನೆಲ್ಲನೂ ಸಹ ಯೂಸ್ ಮಾಡ್ಕೋಬೋದು. ಇದನ್ನು ಹಾಕಿ ಆಗಿದೆ. ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ನೀರನ್ನ, ಭಾಳ ಏನು ಬೇಡ, ಇಷ್ಟು ಸಾಕು. ನೋಡ್ತಿದ್ದೀರಲ್ಲ, ಇಷ್ಟು ಸಾಕಾಗುತ್ತೆ ನೀರು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಉಪ್ಪು. ನೀವು ಇದಕ್ಕೆ ಬೇಕಂದರೆ ಬೇಳೆಗಳನ್ನು ಸಹ ಆ್ಯಡ್ ಮಾಡ್ಕೋಬೋದು. ತೊಗರಿಬೇಳೆ ಮತ್ತು ಇನ್ನೊಂದು ರೆಡ್ ಕಲರಲ್ಲಿ ಬರುತ್ತಲ್ಲ ತೊಗರಿಬೇಳೆ, ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಇದೊಂದು ವಿಷಲ್ ಆಗಲಿ, ಅಲ್ಲಿ ತನಕ ನಾವು ಕಾಯಿ ಮತ್ತು ಈರುಳ್ಳಿ ಅದನ್ನೆಲ್ಲ ನೀಟಾಗಿ ಹೆಚ್ಕೊಂಡ್ಬಿಟ್ಟು ಇಟ್ಕೊಳ್ಳೋಣ. ಇವಾಗ ಇದು ಒಂದು ವಿಷಲ್ ಕಂಪ್ಲೀಟ್ ಆಗಿದೆ. ಸೊ ನಾವು ಇದನ್ನು ನೀರು ಬಂದಿದೆ ಅಲ್ಲ, ಅದು ಕಟ್ಟಿದೆಯಲ್ಲ, ಅದನ್ನು ಒಂದು ಸಪ್ರೇಟಾಗಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಆ ಕಟ್ಟನ್ನು ನೀವು ಎತ್ತಿಟ್ಕೊಂಡ್ಬಿಟ್ಟು ಅದನ್ನು ಹಾಗೇನೂ ಕುಡಿಬಹುದು ಕೂಡ. ಮತ್ತು ಇವಾಗ ಕಾಳುಗಳನ್ನೆಲ್ಲ ಒಂದು ಸ್ವಲ್ಪ ಸಪ್ರೇಟ್ ಮಾಡ್ಕೊಂಡು ಆ ಕಟ್ಟನ್ನೇ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಒಂದು ವಿಷಲ್ ಅಷ್ಟೇ ಬೇಯಿಸಿರೋದು. ಇನ್ನೂ 2 ವಿಷಲ್ ಬೇಯಿಸ್ಕೊಂಡ್ಬಿಟ್ರೆ ಇದು ಫುಲ್ ಮೆತ್ಕಾಗಿ ಹೋಗ್ಬಿಡುತ್ತೆ. ಈಗ ಸಾಂಬಾರೆಲ್ಲ ಮಾಡ್ತೀವಲ್ಲ ಆ ಥರ ಆಗೋಗ್ಬಿಡುತ್ತೆ. ಸೊ ಇವಾಗ ನಾನು ಇದನ್ನು ಒಗ್ಗರಣೆ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಈ ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ತೊಗೊಳ್ತಾ ಇದ್ದೀನಿ. ಮೊದಲು ನಾನು ಯಾವುದೇ ಅಡುಗೆ ಮಾಡಬೇಕು ಅಂದರೂ ಎಣ್ಣೆ ಒಂದು ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು, ಯಾಕಂದರೆ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ. ನೆಕ್ಸ್ಟ್ ಇವಾಗೆಲ್ಲ ಇವಾಗೆಲ್ಲ ಭಾಳ ಏನಾದರೂ ತಿನ್ನೋದಾದರೂ ಆಗಲಿ ಎಲ್ಲ ಭಾಳ ತಿಂದ್ಬಿಟ್ಟು ನೆಕ್ಸ್ಟು ಎಣ್ಣೆ ತುಪ್ಪ ಅದನ್ನೆಲ್ಲ ಭಾಳ ಯೂಸ್ ಮಾಡಿಕೊಂಡು ಅಡುಗೆ ಮಾಡಿ ಕೊನೆಗೆ ಒಂದೇ ಸಲ ಎಲ್ಲ ಇದು ಬೇಡ ಅದು ಬೇಡ ಅಂತಂದರೆ ನನಗೆ ಹೊಂದ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇವಾಗಿಂದನೇ ಎಣ್ಣೆ ಎಲ್ಲ ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಕರ್ಬೇವಿನ ಸೊಪ್ಪನ್ನ ಸಹ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವೇನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಸಹ ಹಾಕಿ ಇದನ್ನು ಒಂದು ಸ್ವಲ್ಪ ಹೊತ್ತು ನೀಟಾಗಿ ಮಾಗಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾವು ಇದಕ್ಕೆ ಬೇಕಂದರೆ 1-2 ಬ್ಯಾಡಗಿ ಮೆಣಸಿಕಾಯಿನೂ ಸಹ ನೀವು ಹಾಕ್ಕೊಳ್ಳಿ. ನನಗೆ ಲಾಸ್ಟಿಗೆ ಅದನ್ನು ತಿಂದಾದ್ಮೇಲೆ ಗೊತ್ತಾಯಿತು ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿಕಾಯಿ ಹಾಕಿದರೆ ಚೆನ್ನಾಗಿರೋದು ಅಂತ. ಅಥವಾ ನೀವು ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿಕಾಯಿನೂ ಇನ್ನೊಂದು 2 ಹೆಚ್ಕೊಂಡು ಹಾಕ್ಕೊಂಡ್ರೂ ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾನೇನು ಕಾಳುಗಳನ್ನೆಲ್ಲ ಕುದಿಸಿ ತೆಗೆದಿಟ್ಕೊಂಡಿದ್ನೆಲ್ಲ ಬೇಯಿಸ್ಕೊಂಡ್ಬಿಟ್ಟು ಆ ಕಾಳುಗಳನ್ನೂ ಸಹ ಹಾಕ್ತಾಯಿದ್ದೀನಿ. ಇದಕ್ಕೇ ಹಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ತಿರುಗಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನಾವು ಆಲ್ರೆಡಿ ಇವಾಗ ಇದು ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಇವಾಗ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇವಾಗ ನೆಕ್ಸ್ಟು ಏನು ನಾನು ಕಾಯಿ ತುರಿದಿಟ್ಕೊಂಡಿದ್ದೆ ಅಲ್ಲ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನೀಟಾಗಿ ಇದನ್ನು ಬಾಡಿಸ್ಕೊತಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಸರ್ವ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟು ಅದು ಹೇಗಿದೆ ಅಂತ ತಿಂದ್ಬಿಟ್ಟು ನಾನು ಟೇಸ್ಟ್ನ ಹೇಳ್ತೀನಿ. ಇವಾಗ ಅದನ್ನೆಲ್ಲ ಸರ್ವ್ ಮಾಡಿಬಿಟ್ಟು ನೋಡಿ, ಇದು ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿ. ಇವಾಗ ನೆಕ್ಸ್ಟು ನಮ್ಮ ಅತ್ತೆ ಇಲ್ಲಿ ರೊಟ್ಟಿನ ಮಾಡಿಕೊಡ್ತಾಯಿದ್ರು, ರಾಗಿ ರೊಟ್ಟಿನ. ಅದನ್ನು ಸಹ ಒಂದು ಕಡೆ ಬೇಯಿಸೋದಕ್ಕೆ ಅಂತ ಇವಾಗ ನಮ್ಮ ಅತ್ತೆ ರೊಟ್ಟಿನ ಉಚ್ಕೊಳ್ತಾ ಇದೆಂಥದ್ದು ಧಾರಾವಾಹಿ ಬರುತ್ತೆ ಅಲ್ಲ, ಯಾವುದೋ ಒಂದು ಧಾರಾವಾಹಿ ನೋಡ್ಕೊಳ್ತಾ ರೊಟ್ಟಿನೆಲ್ಲ ಮಾಡ್ತಿದ್ದಾರೆ. ಇವಾಗ ನಾನು ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ವಲ್ಲ, ನನಗಂತೂ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿತ್ತು. ಇವಾಗ ಟೈಮ್ ಒಂದು 8 ಗಂಟೆ ಏನೋ ಆಗಿತ್ತು ಅನಿಸುತ್ತೆ. ಆವಾಗ ನಾನು ಊಟದ ಪ್ಲೇಟ್ನ ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ.
ಇದು ಏನಂದರೆ 2 ರೊಟ್ಟಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹೆಚ್ಚಿಬಿಟ್ಟಿರುವಂಥದ್ದು. ಹಾಗೆ ನೀವು ಸೌತೆಕಾಯಿ ಮತ್ತು ಕ್ಯಾರೆಟ್ನೂ ಸಹ ತೊಗೋಬೋದು. ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ. ಮಾಡಿದ್ನಲ್ಲ ಕಡಲೆಕಾಳು ಮತ್ತು ಹೆಸರು ಕಾಳು ಹಾಕ್ಬಿಟ್ಟು ಇದು ಹೆಂಗಿದೆ ಅಂತ ತಿಂದ್ಬಿಟ್ಟು ನೋಡಿ ಹೇಳ್ತೀನಿ. ನೀವೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕೋ ಬೇಡವೋ ಅಂತ. ಇದನ್ನು ನೀವು ಪಲ್ಯದ ಥರನೂ ಸಹ ಮಾಡ್ಕೋಬೋದು. ಚೆನ್ನಾಗಿದೆ, ಆದರೆ ಒಂದು ಸ್ವಲ್ಪ ಖಾರ ಕಡಿಮೆ ಆದಂಗೆ ಅನಿಸ್ತಿದೆ. ನೀವು ಇದಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಒಣಮೆಣ್ಸಿನ್ಕಾಯಿ ಬೇರೆ ಬ್ಯಾಡಗಿ ಅಲ್ಲತ್ತೆ ಹೇಳತ್ತೆ. 2-3 ಥರ ಬರ್ತಾವಲ್ಲ, ಹೇಳತ್ತೆ. ಅದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಖಾರ ಕಡ್ಡಿಕಾಯಿ. ಮೆಣಸಿನ್ಕಾಯಿ, ಅದರಲ್ಲಿ ನೀವು ಖಾರ ಇರುವಂಥದ್ದಾದ್ರೂ ಹಾಕ್ಬೋದು, ಬ್ಯಾಡಗಿ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು ಅಂತ ಹೇಳಿ. ಇವಾಗ ನೆಕ್ಸ್ಟು ನಾನು ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಬಿಟ್ಟು ನನ್ನ ಸ್ಟೆಪ್ಸು ಏನಿದೆ ಒಂದು 5000 ಏನೋ ಆಯ್ತು ಅಷ್ಟೇ ಇವತ್ತು ಸ್ಟೆಪ್ಸು. ಅದನ್ನ ಕಂಪ್ಲೀಟ್ ಮಾಡಿ ನಿದ್ದೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಇವತ್ತು ಬಂದುಬಿಟ್ಟು ತಿರುಗಿ ದಿನದ ಬ್ಲಾಗು. ನಾನು 2 ದಿನದ ಬ್ಲಾಗನ್ನು ಒಂದರಲ್ಲೇ ಸೇರಿಸಿದ್ದೀನಿ. ಇದು ನಾನು ವೆಯ್ಟ್ ಲಾಸ್ಗೆ ಏನೇನು ಬೇಕು ಅಂತ ಎಲ್ಲ ಹೇಳ್ತೀನಿ ಅಂದಿದ್ನಲ್ಲ, ಆ ವ್ಲಾಗು. ಇದು 2 ಡೇಸ್ ವ್ಲಾಗ್ ಮಿಕ್ಸ್ ಆಗಿರುತ್ತೆ. ಇವಾಗ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಫಸ್ಟು ನಾನು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಸ್ತುಗಳನ್ನೆಲ್ಲ ಅದಕ್ಕೋಸ್ಕರ ಜೋಡಿಸ್ಕೊಳ್ತಾ ಇದ್ದೀನಿ. ಬಿಕಾಸ್ ಕೆಲವೊಂದಿಷ್ಟು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳೋದಕ್ಕೆ ಎಲ್ಲ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು ಟಿಫನ್ ಬದಲಾಗಿ ಮಾಲ್ಟ್ ಥರ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಸಹ ಮಾಲ್ಟ್ನೂ ಸಹ ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ನಾನು ಏನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ತೀನಿ. ಯಾರಾದರೂ ಹೊಸದಾಗಿ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ನೋಡಿ. ಇದೆಲ್ಲ ನಾನು ವೆಯ್ಟ್ ಲಾಸ್ಗೋಸ್ಕರ ಅಂದರೆ ಒಂದೇ ಸಲ ಇದನ್ನೆಲ್ಲ ತೊಗೊಂಡಿರೋದೆಲ್ಲ. ಕೆಲವೊಂದು ಸಲ ಇದಕ್ಕಿಂತ ಮುಂಚೆ ನಾನು ಎಲ್ಲ ವೆಯ್ಟ್ ಲಾಸ್ ಮಾಡಿದ್ದೆ ಅಲ್ಲ, ಆವಾಗಿಂದ ಎಲ್ಲ ತೊಗೊಂಡಿರೋದಿದು. ಇಷ್ಟು ಐಟಮ್ಸ್ ಇದೆ ನೋಡಿ. ಎಲ್ಲ ಐಟಮ್ಸು ಬೇಕು ಅಂತ ಏನಿಲ್ಲ. ನಿಮಗೆ ಯಾವುದು ಸೂಟ್ ಆಗುತ್ತೆ, ನಿಮಗೆ ಯಾವುದು ಇಷ್ಟ ಆಗುತ್ತೆ, ನಿಮಗೆ ಏನು ಕನ್ಸ್ಯೂಮ್ ಮಾಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ, ನೀವು ಅದನ್ನು ಸಹ ತರಿಸಿಟ್ಕೊಂಡು ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ಇವಾಗ ಒಂದೊಂದೇ ಏನೇನಿದೆ ಅಂತ ಎಲ್ಲ ತೋರಿಸ್ಕೊಂಡು ಬರ್ತೀನಿ. ಇವಾಗ ಫಸ್ಟು ಇವಾಗ ನೋಡ್ತಾ ಇದ್ದೀರಲ್ಲ, ಈ ಪೌಡ್ರ್ ಬಂದುಬಿಟ್ಟು ಒಂದು ಡಿಟಾಕ್ಸ್ ಡ್ರಿಂಕಿಗೋಸ್ಕರ ನಾನು ಈ ಪೌಡ್ರನ್ನ ಪ್ರಿಪೇರ್ ಮಾಡಿರೋದು. ಸೊ ಇದಕ್ಕೆ ಏನೇನು ಬಳಸಿ ಪ್ರಿಪೇರ್ ಮಾಡಿದ್ದೀನಿ ಅಂತ ಹೇಳಿದರೆ, ಏನು ಅಜ್ವಾನ ಇರುತ್ತಲ್ಲ, ಅಜ್ವಾನ ಮತ್ತು ಸೋಂಪು, ಹಾಗೆ ಜೀರಿಗೆ ಮತ್ತು 1-2 ಕಾಳುಮೆಣಸು ಮತ್ತು ಚಕ್ಕೆ, ಇಷ್ಟನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಸಹ ನೀವು ಯೂಸ್ ಮಾಡ್ಕೋಬಹುದು. ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಆ ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡಿಕೊಂಡು ಇದನ್ನು ಡಿಟಾಕ್ಸ್ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೋಬೋದು. ಇದನ್ನು ನಾನು ಆ್ಯಕ್ಚುಲಿ ಒಂದು ಸಲ ಪ್ರಿಪೇರ್ ಮಾಡಿಬಿಟ್ಟು ಇದನ್ನು ಕುಡಿದಿದ್ದೆ. ಇದು ಚೆನ್ನಾಗಿತ್ತು, ಅಷ್ಟೊಂದೇನು ಕಹಿ ಆ ಥರ ಏನೂ ಅನಿಸ್ತಾ ಇರಲಿಲ್ಲ ನನಗೆ. ಆ್ಯಕ್ಚುಲಿ ಇದು ಸಿಕ್ಕಾಪಟ್ಟೆ ಹೊಂದ್ಕೊಂಡ್ಬಿಟ್ಟಿದೆ ಇದು ಡಿಟಾಕ್ಸ್ ಡ್ರಿಂಕಿಗೆ. ಆ್ಯಂಡ್ ಫಸ್ಟಲ್ಲಿ ನಾನು ಇದಕ್ಕೆ ಏನಂದರೆ ಬರೀ ಅಜ್ವಾನ, ಜೀರಿಗೆ ಮತ್ತು ಸೋಂಪು ಇದು 3 ಹಾಕ್ಬಿಟ್ಟು ಮಾಡಿದ್ದೆ ಅಷ್ಟೇ. ಬಟ್ ಇವಾಗ ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅಂದರೆ ಚಕ್ಕೆ ಮತ್ತು ಕಾಳುಮೆಣಸು, ಹಾಗೆ ಕೆಲವೊಂದಿಷ್ಟು ಕೊತ್ತಂಬರಿ ಕಾಳುಗಳಿರುತ್ತಲ್ಲ ಅದನ್ನು ಸಹ ಆ್ಯಡ್ ಮಾಡಿ ಪೌಡರ್ ಮಾಡಿದ್ದೀನಿ. ಇದು ಮಾತ್ರ ನನಗೆ ಕುಡಿಯೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಕುಡಿಯೋದ್ರಿಂದ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಇದು ನೋಡಿ, ಇದು ಒಂದು ಡಿಟಾಕ್ಸ್ ಡ್ರಿಂಕಿಗೋಸ್ಕರ ಮಾಡ್ಕೊಂಡಿರೋ ಪೌಡರು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಏನು ಅಂದರೆ ಕೆಲವೊಂದಿಷ್ಟು ನಾನು ಮೆಂತೆಕಾಳುಗಳು ಬರುತ್ತೆ ಅಲ್ಲ, ಸಾರಿ ಇದೆಲ್ಲ ಮೆಂತೆಕಾಳು, ಇದು ಮೆಂತೆಕಾಳು ಬರುತ್ತಲ್ಲ, ಒಂದಿಷ್ಟು ಮೆಂತೆಕಾಳುಗಳನ್ನೂ ಸಹ ತೊಗೊಂಡಿದ್ದೀನಿ ನೋಡಿ. ಈ ಮೆಂತೆಕಾಳು ಏನು ಅಂತಂದರೆ ಇದು ಸಹ ಅಷ್ಟೇ ಡೈಜೆಷನ್ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಡೈಲಿ ರಾತ್ರಿ 1 ಟೇಬಲ್ ಸ್ಪೂನ್ ಅಷ್ಟು ನೆನೆಸ್ಬಿಟ್ಟು ಇದನ್ನು ಬೆಳಿಗ್ಗೆ ಇದು ಅದ್ರ ನೀರು ಕುಡಿದ್ಬಿಟ್ಟು ಇದು ಕಾಳು ತಿನ್ನೋದ್ರಿಂದ ಸಹ ಇದು ನಮಗೆ ಯೂಸ್ ಆಗುತ್ತೆ. ಆ್ಯಕ್ಚುಲಿ ನನಗೆ ಬೆಳಿಗ್ಗೆ ಹೊತ್ತು ಏನೇನು ಮಾಡಬೇಕು ಅಂತ ಗೊತ್ತಾಗಲ್ಲ, ಇಷ್ಟೊಂದು ಆಪ್ಷನ್ಸ್ ಇರುತ್ತಲ್ಲ, ಇದನ್ನು ಮಾಡೋದು ಅಂದ್ಕೊಂಡ್ಬಿಟ್ಟು ಕೆಲವೊಂದಿನ ಯಾವುದನ್ನು ಮಾಡೋದಿಲ್ಲ, ಹಂಗೆ ಬಿಟ್ಬಿಡ್ತೀನಿ. ಇವಾಗ ಕಂಟಿನ್ಯೂಸ್ಲಿ 7 ಡೇಸ್ ಚಾಲೆಂಜ್ ತೊಗೊಂಡಿರೋದ್ರಿಂದ ಏನೇನಾದರೂ ಹೊಸದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಮೆಂತೆಕಾಳುಗಳನ್ನ ಸಹ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಏನು ಅಂದರೆ ಈ ಅಗಸೆ ಬೀಜ ಅಂತ ಏನು ಹೇಳ್ತಾರಲ್ಲ ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದೇ ಅಗಸೆ ಬೀಜ. ಇದರಲ್ಲಿ ಆ್ಯಕ್ಚುಲಿ ಒಮೆಗಾ 3 ಸಿಕ್ಕಾಪಟ್ಟೆ ಇರುತ್ತೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಹ ಇದೆ. ಇವಾಗ ಏನು ವೆಜಿಟೇರಿಯನ್ಸ್ಗೆ ಒಮೆಗಾ 3 ಸಿಗೋದು ಇದರಲ್ಲಿ ಅಷ್ಟೇ, ಅಗಸೆ ಬೀಜದಲ್ಲಿ. ಬಟ್ ಏನಾದರೂ ನಾನ್ ವೆಜಿಟೇರಿಯನ್ಸ್ಗೆ ಫಿಶಲ್ಲಿ ಹಾಗೆ ನಾನ್ ವೆಜ್ಜಲ್ಲೆಲ್ಲ ಸಹ ಒಮೆಗಾ 3 ಸಿಗುತ್ತೆ. ಬಟ್ ವೆಜಿಟೇರಿಯನ್ಗೆ ಇದರಲ್ಲಿ ಏನು ಅಗಸೆ ಬೀಜದಲ್ಲಿ ಮಾತ್ರ ಒಮೆಗಾ 3 ಸಿಗೋದು. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಸಹ ನಾನು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಅನಿಸುತ್ತೆ. ಇದರದ್ದು ಅಮೌಂಟ್ ಬಂದುಬಿಟ್ಟು ನನಗೆ ಅಷ್ಟಾಗಿ ನೆನಪಿಲ್ಲ. ಇವಾಗ ನಾನು ನೋಡ್ಬಿಟ್ಟು ಅಮೌಂಟ್ ಎಲ್ಲ ಸಿಕ್ತು ಅಂದರೆ ನೆಕ್ಸ್ಟ್ ಇದನ್ನು ಏನು ಪ್ರಾಡಕ್ಟ್ಗಳನ್ನ ರಿವ್ಯೂ ಮಾಡ್ತೀನಲ್ಲ ಆ ಟೈಮಲ್ಲಿ ಇದನ್ನು ಸಹ ರಿವ್ಯೂ ಮಾಡಿಬಿಟ್ಟು ಎಷ್ಟು ಅಮೌಂಟು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಇದು ಹೆಸರು ಬಂದುಬಿಟ್ಟು ಬೇಸಿಲಾರ್ ಸಬ್ಜಾ ಸೀಡ್ಸ್ ಅಂತ ಎಲ್ಲ ಕರೀತಾರೆ. ಇದು ಆ್ಯಕ್ಚುಲಿ ಬೇಸಿಗೆಯಲ್ಲಿ ಏನು ಬಾಡಿ ಹೀಟ್ ಆಗುತ್ತಲ್ಲ ಅದಕ್ಕೆ ತುಂಬಾ ಒಳ್ಳೆಯದು. ನಾನು ಇದನ್ನು ಸಹ ನಮ್ಮ ವೆಯ್ಟ್ ಲಾಸಲ್ಲಿ ಇನ್ಕ್ಲೂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 7 ಡೇಸಲ್ಲಿ ಏನೇನು ಮಾಡ್ತೀನೋ ಗೊತ್ತಿಲ್ಲ, ಆದರೂ ಕೆಲವೊಂದೊಂದು ದಿನಾನಾದರೂ ಇನ್ಕ್ಲೂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಮಾಡೋದು ಅಂತ. ನೆಕ್ಸ್ಟು ಬಂದುಬಿಟ್ಟು ಇದು ಓಟ್ಸು. ಆ್ಯಕ್ಚುಲಿ ನನಗಂತೂ ಇದನ್ನು ತಿನ್ನಬೇಕಂದ್ರೆ ಒಂಚೂರು ಇಷ್ಟ ಇಲ್ಲ. ಬಿಕಾಸ್ ಯಾಕೆ ಅಂತ ಗೊತ್ತಿಲ್ಲ, ನನಗಂತೂ ಒಂದು ಸ್ವಲ್ಪ ಇಷ್ಟ ಆಗೋದಿಲ್ಲ ಇದು. ಯಾಕಂದರೆ ನಾವು ಈ ಕಡೆ ಎಲ್ಲ ಫುಡ್ಡಿಗೆ ಹೊಂದ್ಕೊಂಡ್ಬಿಟ್ಟಿರ್ತೀವಿ ಅಲ್ಲ, ಎಷ್ಟು ಚೆನ್ನಾಗೆಲ್ಲ ಓಟ್ಸ್ ರೆಸಿಪಿಲಿ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ. ಬಟ್ ನನಗಂತೂ ಇದನ್ನು ತಿನ್ನಬೇಕು ಅಂತ ಒಂಚೂರು ಅನಿಸೋದೇ ಇಲ್ಲ. ಆದರೂ ಒಂದು 7 ಡೇಸಲ್ಲಿ 1 or 2 ಡೇಸ್ನಾದರೂ ಇದನ್ನು ಓಟ್ಸ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ. ಇದೇ ಓಟ್ಸು. ಮತ್ತು ಇದ್ರದ್ದು ಅಮೌಂಟ್ ಬಂದುಬಿಟ್ಟು 200 to 250 ಅನಿಸುತ್ತೆ. ಇದನ್ನು ಸಹ ಪ್ರಾಡಕ್ಟ್ಗಳನ್ನ ರಿವ್ಯೂ ಮಾಡಿರೋದ್ರಲ್ಲಿ ಹಾಕಿರ್ತೀನಲ್ಲ, ಇದನ್ನು ಸಹ ಹಾಕಿರ್ತೀನಿ.
ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಸೋಯಾ ಚಂಕ್ಸ್. ಇದು ಸೋಯಾ ಚಂಕ್ಸ್ನ ಸೋಯಾಬೀನ್ಸ್ ಏನು ಸೀಡ್ಸ್ಗಳಿರುತ್ತೆ ಅಲ್ಲ ಅದರಲ್ಲಿ ಮಾಡಿರೋದು. ಆ್ಯಕ್ಚುಲಿ ಇದರಲ್ಲಿ ಪ್ರೋಟೀನ್ ರಿಚ್ ಆಗಿರುತ್ತೆ. ನಾವು ಇದನ್ನು ಪ್ರೋಟೀನ್ ಸೋರ್ಸ್ ಆಗೂ ಸಹ ಯೂಸ್ ಮಾಡ್ಕೋಬೋದು. ಮತ್ತು ಇದು ಬಂದ್ಬಿಟ್ಟು ಮೊಟ್ಟೆಗಳು ನೋಡಿ, ಮೊಟ್ಟೆಗಳು ಇದರಲ್ಲೂ ಸಹ ನಾನ್ ವೆಜಿಟೇರಿಯನ್ಗಳು ಫಿಶ್ ಆ ಥರದ್ದೆಲ್ಲ ಯೂಸ್ ಮಾಡ್ಬೋದು. ಬಟ್ ವೆಜಿಟೇರಿಯನ್ಗಳು ಪನ್ನೀರ್ನೂ ಸಹ ಯೂಸ್ ಮಾಡ್ಬೋದು, ವಿತ್ ಎಗ್ನೂ ಸಹ ಯೂಸ್ ಮಾಡ್ಕೋಬಹುದು. ಸೊ ಇದನ್ನು ಸಹ ನಾನು ಪ್ರೋಟೀನ್ ಸೋರ್ಸಿಗೋಸ್ಕರ ತೊಗೊಂಡು ನಾನು ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಪಿಸ್ತಾ. ಇದು ಅದೇ ಒಂದು ಸ್ವಲ್ಪ ಲೋ ಎನರ್ಜಿ ಫೀಲ್ ಆದಾಗ ಯೂಸ್ ಮಾಡೋದಕ್ಕೋಸ್ಕರ ತೊಗೊಂಡಿದ್ದೀನಿ ಈ ಪಿಸ್ತಾನ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಗೋಡಂಬಿ ಮತ್ತು ಪಿಸ್ತಾ, ಈ ದ್ರಾಕ್ಷಿ, ಈ ಮೂರೇನಿದೆ ಇದನ್ನು ಒಂದು ಸ್ವಲ್ಪ ನಮಗೆ ಲೋ ಎನರ್ಜಿ ಫೀಲ್ ಆದಾಗ ಮಾತ್ರ ಇದನ್ನು ಕನ್ಸ್ಯೂಮ್ ಮಾಡಬೇಕು. ಬಟ್ ಇಲ್ಲ ಅಂದರೆ ಪರವಾಗಿಲ್ಲ, ಇಟ್ಸ್ ಓಕೆ. ಇದಿಲ್ಲ ಅಂದರೆ ನಡೆಯುತ್ತೆ. ಏನು ನಮಗೆ ಎನರ್ಜಿ ಒಂದು ಸ್ವಲ್ಪ ಕಡಿಮೆ ಅನಿಸ್ದಾಗಷ್ಟೇ ಇದು ತೊಗೊಳೋದು, ಇಲ್ಲ ಅಂದರೆ ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ವಾಲ್ನಟ್ಸು. ಆ್ಯಕ್ಚುಲಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಅಲ್ಲೇ ಅರ್ಧನ. ಇದನ್ನು ಆ್ಯಕ್ಚುಲಿ ಫರ್ಟಿಲಿಟಿಗೋಸ್ಕರ ಯೂಸ್ ಮಾಡ್ತಾ ಇರೋದು ನಾನು. ನೀವು ಬೇಕಂದರೆ ಯೂಸ್ ಮಾಡ್ಕೋಬೋದು. ಮತ್ತು ಇದು ವಾಲ್ನಟ್ಟು ಮತ್ತು ಹೀಗೆ ಏನು ಬಾದಾಮಿಗಳಿದೆ, ವಾಲ್ನಟ್ಟು, ಬಾದಾಮಿ, ಹಾಗೆ ಶೇಂಗಾ, ಸ್ವಲ್ಪ ಹೆಸರು ಕಾಳು, ಕಡಲೆಕಾಳು ಇದನ್ನೆಲ್ಲ ನೆನೆಸಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಕೆಲವೊಂದು ಸಲನೂ ಇದನ್ನು ನೆನೆಸ್ಬಿಟ್ಟು ಸೋಕ್ ಮಾಡಿಬಿಟ್ಟು ಓವರ್ ನೈಟ್ ಸೋಕ್ ಮಾಡಿ ತಿಂತೀನಿ. ಕೆಲವೊಂದು ಸಲ ಮರ್ತೋಗ್ಬಿಡುತ್ತೆ ನೆನೆಸ್ಬಿಡೋದು, ಕೆಲವೊಂದು ಸಲ ಹಾಗೆ ಬಿಟ್ಬಿಡ್ತೀನಿ. ಆ್ಯಂಡ್ ನೆಕ್ಸ್ಟು ಏನು ಅಂದರೆ ಈ ಕೆಲವೊಂದಿಷ್ಟು ಸೀಡ್ ಸೈಕಲ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಸೀಡ್ಸ್ಗಳನ್ನ ಸಹ ತಂದಿದ್ದೆ. ಇದೆ ನೋಡಿ, ಅದು ಸೀಡ್ ಸೈಕಲಿಂಗ್ ಮಾಡೋದಕ್ಕೋಸ್ಕರ. ಇದು ಏನು ಅಂದರೆ ಇದು ಬಂದ್ಬಿಟ್ಟು ವಾಟರ್ ಮೆಲನ್ ಸೀಡ್ಸು. ಇದರಲ್ಲಿ ಆಲ್ರೆಡಿ ಇದನ್ನು ತೊಗೊಂಡು ತುಂಬ ದಿನ ಆಯಿತು. ಕೆಲವೊಂದಿಷ್ಟು ಖಾಲಿ ಆಗಿದೆ, ಇನ್ನು ಕೆಲವೊಂದಿಷ್ಟು ಹಾಗೆ ಇದೆ. ನಾನು ಇದಕ್ಕೆ ಅಂತಲೇ ಹೊಸದಾಗಿ ಏನನ್ನೂ ತರಿಸಿಲ್ಲ. ಏನಿದೆ ಅಲ್ಲ ಇದರಲ್ಲೇ ನಿಮ್ಮ ಮನೇಲಿ ಏನಿತ್ತು ಅದರಲ್ಲೇ ನೋಡಿ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ನ. ಇದು ನೋಡಿ, ಇದು ಬಂದ್ಬಿಟ್ಟು ವಾಟರ್ ಮೆಲನ್ ಸೀಡ್ಸು. ಆ್ಯಂಡ್ ನೆಕ್ಸ್ಟು ಇದು ಬಂದ್ಬಿಟ್ಟು ಸನ್ಫ್ಲವರ್ ಸೀಡ್ಸು, ಹಾಗೆ ಇದು ಪಂಪ್ಕಿನ್ ಸೀಡ್ಸು. ಇದು 3. ಮತ್ತು ಏನು ಅಗಸೆ ಬೀಜ ಇರುತ್ತೆ ಅಲ್ಲ, ಇದಷ್ಟೂ ಸಹ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಹಾಕೊಂಡು ದಿನದಲ್ಲಿ 1 ಸ್ಪೂನ್ ತಿನ್ನೋದ್ರಿಂದ ಫರ್ಟಿಲಿಟಿಗೂ ಸಹ ಒಳ್ಳೆಯದು. ಹಾಗೆ ನಾವು ಸೀಡ್ ಸೈಕ್ಲಿಂಗು ಸಹ ಮಾಡ್ದಂಗೆ ಆಗುತ್ತೆ. ಇದನ್ನು ಸೀಡ್ ಸೈಕ್ಲಿಂಗಿಗೆ ಅಂತ ಮಾಡಿರೋದು. ಸೊ ಇವಾಗ ಇದು ಖಾಲಿಯಾಗಿತ್ತು, ಇವಾಗ ಇದನ್ನು ಪ್ರಿಪೇರ್ ಮಾಡ್ಕೋಬೇಕು. ಇವಾಗ ನಾನು ತೋರಿಸ್ತಾ ಇರೋದು ಸಿರಿಧಾನ್ಯಗಳು. ಇದರಲ್ಲಿ ನಾವು ಕಿಚಡಿ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಇವಾಗ ಬೇಕು ಅಂತ ತರಿಸಿರೋದಲ್ಲ, ಈಗ ಆಲ್ರೆಡಿ ಒಂದು 5 ಮಂತ್ಸ್ ಆಯಿತು ಅದನ್ನು ತರಿಸ್ಬಿಟ್ಟು. ಇದರಲ್ಲಿ ಒಂದು ಸ್ವಲ್ಪ ಅಷ್ಟೇ ನಾನು ಯೂಸ್ ಮಾಡಿರೋದು. ಆ್ಯಂಡ್ ಇದ್ರ ಹೆಸರು ಬಂದುಬಿಟ್ಟು ಇಲ್ಲಿ ನೋಡಿ, ಉದಲು ಅಂತ ಹೇಳಿದ್ರು ಹೆಸರು. ಇದು ಅರ್ಧ ಕೆಜಿಗೆ 77 ರೂಪೀಸ್ ಆಗುತ್ತೆ. ನೀವು ಇದನ್ನು ತೊಗೊಳ್ಳೇಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನು ಸಹ ತೊಗೊಂಡ್ಬಿಟ್ಟು ಲೋ ಕಾಸ್ಟಾಗಿರುವಂಥದ್ದನ್ನು ತೊಗೊಂಡು ವೆಯ್ಟ್ ಲಾಸ್ನ ಮಾಡಿ. ಆ್ಯಂಡ್ ನೆಕ್ಸ್ಟು ಇದು ಬಂದುಬಿಟ್ಟು ಹಾರಕ ಅಂತ ಹೇಳಿ, ಇದ್ರದ್ದು ಸಹ ಅರ್ಧ ಕೆಜಿಗೆ 74 ರೂಪೀಸ್ ಏನೋ ಆಗಿದೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಸಾಮೆ ಇದೆ, ಏನು ಸಜ್ಜೆ ಅಂತ ಹೇಳ್ತಾರಲ್ಲ, ಸಜ್ಜೆ ಸಾಮೆ 2 ಒಂದೇ. ಸೊ ಇದು ಬಂದುಬಿಟ್ಟು 68 ರೂಪೀಸ್ ಏನೋ ಇದೆ. ಇದು 68 ರೂಪೀಸ್ ಅರ್ಧ ಕೆಜಿಗೆ. ಆ್ಯಂಡ್ ನೆಕ್ಸ್ಟು ಯಾವುದು ಅಂದರೆ ಕೊರಲೆ ಅಂತ ಹೇಳ್ಬಿಟ್ಟು, ಕೊರಲೆ ಇದಕ್ಕೆ 114 ಇದೆ, 114 ಇದೆ. ಇದೇ ಅನಿಸುತ್ತೆ ಮೇ ಬಿ. ಐ ಥಿಂಕ್ ಎಷ್ಟು ರೇಟ್ ಇರೋದು ಇನ್ನೂ ಒಂದು ಇತ್ತು ಅನಿಸುತ್ತೆ. ಅದು ಮೇ ಬಿ 170 210 ಏನೋ ಇತ್ತು ಅನ್ಸುತ್ತೆ. ಅದರ ಹೆಸರು ನನಗೆ ಅಷ್ಟಾಗಿ ನೆನಪಿಲ್ಲ. ಇದರಲ್ಲಿ ಕೆಲವೊಂದು ನ್ಯೂಟ್ರಿಷನ್ ಬೆನಿಫಿಟ್ಸ್ ಎಲ್ಲ ಏನೇನಿದೆ, ಇದರಲ್ಲಿ ಪ್ರೋಟೀನ್ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ಮಿನರಲ್ಸ್ ಎಷ್ಟಿದೆ ಅನ್ನೋದನ್ನ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ನಾನು ಇದ್ರದ್ದು ಒಂದು ಫೋಟೋನ ಸಹ ಹಾಕ್ತೀನಿ, ನಿಮಗೆ ಬೇಕು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಯಾವುದು ಅಂದರೆ ಬರಗು ಅಂತ ಹೇಳ್ಬಿಟ್ಟು, ಇದ್ರದ್ದು ಬಂದುಬಿಟ್ಟು ಪ್ರೈಸು 83 ರೂಪೀಸು. ಇವನ್ನೆಲ್ಲ ಹಾಕ್ಬಿಟ್ಟು ನಾನು ಮಿಲೆಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಸಾರಿ ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನು ಅಂದರೆ ಒಂದು ಮಿಲೆಟ್ಸ್ ಮಾಡ್ನ ಸಹ ರೆಡಿ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಇದು ಬಂದುಬಿಟ್ಟು ನವಣೆ. ಇದು 59 ರೂಪೀಸ್, 60 ರೂಪೀಸ್ ಅಂತ. ಇದು 59 69 ನನಗಂತೂ ಗೊತ್ತಾಗ್ತಾ ಇಲ್ಲ. ಥಿಂಕ್ ಒಂದು 50 ರೂಪೀಸ್ ಇಟ್ಕೊಳ್ಳೋಣ. ಇದು ಬಂದು 160 ರೂಪೀಸ್ ಇಟ್ಕೊಳ್ಳೋಣ ಸಾಕು. ಇದು ಬಂದುಬಿಟ್ಟು ನವಣೆ. ನಾನು ಇದನ್ನೇ ಒಂದು ಸ್ವಲ್ಪ ಯೂಸ್ ಮಾಡಿರೋದು ಭಾಳ. ಇದರಲ್ಲಿ ಒಂದು ಸಲ ಕಿಚಡಿ ಏನೋ ಮಾಡಿದ್ದೆ ಅನಿಸುತ್ತೆ. ಬಟ್ ಇವಾಗ ಇದನ್ನೆಲ್ಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಒಂದು ಮಾಲ್ಟ್ನ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ ಮಾಲ್ಟ್ ಹೇಗಿದೆ ಅಂತ. ನೋಡಿ ಇದೆ, ಇದು ಬಂದುಬಿಟ್ಟು ಮಾಲ್ಟ್ ಪೌಡರು. ಇದನ್ನು ಆ್ಯಕ್ಚುಲಿ ನಾನು ನನಗೆ ಮತ್ತು ನಮ್ಮ ಅಕ್ಕನ ಮಗಳಿದ್ದಾಳೆ ಅವಳಿಗೆ ಅಂತ ಇಬ್ಬರಿಗೂ ಸೇರಿಬಿಟ್ಟು ಮಾಡಿರೋದು ಈ ಮಾಲ್ಟ್ ಪೌಡರು. ಇದರಲ್ಲಿ ನಾನು ಒಂದು 30 to 14 ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡಿರೋದು. ಇದು ಮಾತ್ರ ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಇದನ್ನು ಇನ್ಮೇಗಿಂದ ಡೈಲಿ ಬೆಳಗ್ಗೆ ಹೊತ್ತು ಇದನ್ನು ಟಿಫನಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಲೋಟ ಮಾಡಿಬಿಟ್ಟು ಇದನ್ನು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನು ಮಧ್ಯಾಹ್ನ ಲಂಚ್ ಇರುತ್ತೆ, ಮಧ್ಯಾಹ್ನ ಲಂಚ್ನ ಕನ್ಸ್ಯೂಮ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನೈಟ್ ಡಿನ್ನರ್ಗೂ ಸಹ ಡಿನ್ನರ್ನ ಒಂದು ಸ್ವಲ್ಪ ಲೈಟಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇದನ್ನು ಆ್ಯಕ್ಚುಲಿ ನಾವು ವೆಯ್ಟ್ ಲಾಸ್ಗೂ ತೊಗೋಬೋದು, ಹಾಗೆ ವೆಯ್ಟ್ ಗೇನ್ಗೂ ಸಹ ತೊಗೋಬೋದು. ನನ್ನ ಮುಂದಿನ ವೀಡಿಯೋಗಳಲ್ಲಿ ಇದನ್ನು ಹೇಗೆ ವೆಯ್ಟ್ ಲಾಸ್ಗೆ ಮತ್ತು ವೆಯ್ಟ್ ಗೇನ್ಗೆ ಹೇಗೆ ತೊಗೊಂಡು ವೆಯ್ಟ್ ಲಾಸ್ಗೆ ಹೇಗೆ ತೊಗೊಂಡು ಅನ್ನೋದನ್ನು ತೋರಿಸ್ತೀನಿ. ಇದನ್ನು ನೀವು ಆರಾಮ್ಸೆ ಚಿಕ್ಕ ಮಕ್ಕಳಿಗೂ ಸಹ ಕೊಡ್ಬೋದು. ನೋಡಿ ಇವಾಗ ಏನು ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ಐಟಮ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದೆಲ್ಲ ಬೇಕೇ ಬೇಕು ಅಂತ ಏನಿಲ್ಲ, ಕೆಲವೊಂದು ಇರೋದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಕೆಲವೊಂದಿಷ್ಟು ಹಣ್ಣುಗಳು, ತರಕಾರಿಗಳು, ಹಾಗೆ ಕೆಲವೊಂದಿಷ್ಟು ಕಾಳುಗಳು, ಮೊಳಕೆ ಕಟ್ಟಿರೋದಾಗಿರ್ಬೋದು, ಈ ಥರ ಕಾಳುಗಳನ್ನು ಸಹ ನೀವು ತೊಗೋಬೋದು. ಮತ್ತು ಏನು ಬ್ರೌನ್ ರೈಸ್ ಬರುತ್ತೆ ಅಲ್ಲ, ಅದನ್ನು ಸಹ ನೀವು ಕನ್ಸ್ಯೂಮ್ ಮಾಡ್ಬೋದು. ಅದಂತೂ ತುಂಬ ಒಳ್ಳೆಯದು, ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ. ಹಾಗೆ ನೀವು ಕೆಂಪುದು ಬೇಳೆ ಬರುತ್ತೆ ಅಲ್ಲ, ಅದನ್ನು ಸಹ ತೊಗೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ತೊಗೊಂಡಿದ್ದೀನಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ. ಇವಾಗ ನೋಡಿದ್ರಲ್ಲ ವೆಯ್ಟ್ ಲಾಸ್ಗೋಸ್ಕರ ನಾನು ಯಾವ್ಯಾವುದು ವಸ್ತುಗಳನ್ನೆಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ಯಾವ್ಯಾವುದನ್ನು ಉಪಯೋಗಿಸ್ತೀನಿ ಅಂತ. ನೆಕ್ಸ್ಟ್ ನಾವು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ಇದರಲ್ಲಿ ಕೆಲವೊಂದಿಷ್ಟು ಮಿಲೆಟ್ಸಲ್ಲಿ ಮಾಡುವಂಥ ಕಿಚಡಿ ಆಗಿರ್ಬೋದು, ಹಾಗೆ ನೀವು ಕೆಲವೊಂದಿಷ್ಟು ಇಲ್ಲಿ ನಾನು ಡಿಟಾಕ್ಸ್ ಡ್ರಿಂಕಿಂಗ್ ಮಾಡಿರೋ ಪೌಡರು, ಹಾಗೆ ಮಿಲೆಟ್ಸು ಕೆಲವೊಂದಿಷ್ಟು ಯಾವ ಥರ ಮಾಡಿದ್ದೀನಿ ಅಂತ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ರೆಸಿಪಿನ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇಷ್ಟೆಲ್ಲ ತೊಗೊಂಡಿದ್ದೀನಿ, ನೀವು ಎಲ್ಲ ತೊಗೋಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ತೊಗೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಇದೇ ತಿನ್ನಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಖಂಡಿತ ಏನೂ ಇಲ್ಲ. ನಮ್ಮ ಬಾಡಿಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ನಾವು ಆ ಥರ ಮಾಡೋಣ. ಸೊ ಇದು 2 ಡೇಸಿನ ವ್ಲಾಗ್ ಆಗಿರುತ್ತೆ. ಇವಾಗ ಏನು ನೆಕ್ಸ್ಟ್ ನಾನು ಸೀಡ್ ಸೈಕಲಿಂಗ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಹುರಿದಿಟ್ಕೊಂಡು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಟಿದ್ದೀನಿ ಇವಾಗ. ಸೊ ನೋಡಿ ಇದು ಆ್ಯಕ್ಚುಲಿ ಕಾಳುಗಳನ್ನೆಲ್ಲ ಹುರಿದಿಡ್ತೀನಿ ಅಂತ ಹೇಳಿದ್ನಲ್ಲ, ಇದೆ ನೋಡಿ ಕಾಳುಗಳು. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ
ಶೇಂಗಾನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಶೇಂಗಾನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತೇನಂದರೆ ನೀವು ಇದಕ್ಕೆ ಎಳ್ಳನ್ನು ಸಹ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಎಳ್ಳಿರಲಿಲ್ಲ, ಖಾಲಿಯಾಗಿ ಹೋಗಿತ್ತು, ನಾನು ಹಾಗಾಗಿ ಅದನ್ನು ಆ್ಯಡ್ ಮಾಡಿಲ್ಲ ನೋಡಿ. ಇದು ಫರ್ಟಿಲಿಟಿಗೆ ತುಂಬಾ ಒಳ್ಳೆಯದು. ಹಾಗೆ ನಮಗೆ ಒಂಥರ ಲೋ ಎನರ್ಜಿ ಫೀಲ್ ಆದಾಗ ಸಹ ಇದು ಎನರ್ಜಿ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ಟು ಡೈಲಿ 1 ಸ್ಪೂನ್ ಇದನ್ನ ತೊಗೊಳ್ತಾ ಇದ್ದೀನಿ ನೋಡಿ. ಹೀಗಿದೆ. ಇವಾಗ ಇದನ್ನು ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿಟ್ಕೊಳ್ತೀನಿ. ಇದನ್ನು ಏನಂದರೆ ದಿನಕ್ಕೆ 1 ಸ್ಪೂನ್ ತೊಗೊಳ್ಳಿ, ಭಾಳ ತೊಗೊಳೋದಕ್ಕೆ ಹೋಗಬೇಡಿ. ಅದೇನೋ ಹೇಳ್ತಾರಲ್ಲ, ಅತಿಯಾದರೆ ಅಮೃತನೋ ವಿಷ ಅಂತ. ಅಂದರೆ ಇದೇನು ಅದಕ್ಕೆ ವಿಷಕ್ಕೆ ಥರ ಸಮಾನ ಅಂತಲ್ಲ. ಆ್ಯಕ್ಚುಲಿ ಏನಾದರೂ ಅತಿಯಾಗಬಾರ್ದು. ಆ್ಯಕ್ಚುಲಿ ನಾವು ವೆಯ್ಟ್ ಲಾಸ್ ಜರ್ನಿ ಇಲ್ಲಲ್ವಾ ಮಾಡ್ತಾಯಿದ್ದು, ವೆಯ್ಟ್ ಗೇನ್ ಜರ್ನಿ ಆದರೆ 1, 2 or 3 ಟೇಬಲ್ ಸ್ಪೂನ್ನ ತೊಗೋಬೋದು. ಹಾಗೆ ನಾವು ಯಾವುದಾದ್ರೂ ಸಲಾಡ್ಸ್ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೂ ಸಹ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಸ್ಮೂತೀಸು ಆ ಥರ ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ನಾವು ಏನು ಸಬ್ಜಾ ಸೀಡ್ಸ್ ಇದೆಯಲ್ಲ, ಸಬ್ಜಾ ಸೀಡ್ಸು, ಅಥವಾ ನೀವು ಸಬ್ಜಾ ಸೀಡ್ಸ್ ಬದಲು ನೀವು ಚಿಯಾ ಸೀಡ್ಸ್ನ ಸಹ ಯೂಸ್ ಮಾಡ್ಕೋಬೋದು ನೋಡಿ. ಇವಾಗ ಇದನ್ನು ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದನ್ನು 1 ಟೇಬಲ್ ಸ್ಪೂನ್ ಸಾಕು, 1 ಟೀ ಸ್ಪೂನ್ ಸಾಕು. ಇದನ್ನು ಡೈಲಿ 1 ಸ್ಪೂನ್ನ ಕನ್ಸ್ಯೂಮ್ ಮಾಡಬೇಕು. ಸೊ ಇದಾಗಿತ್ತು ಈ ವಿಡಿಯೋ. ಇಲ್ಲಿ ತನಕ ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳೋದಾದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಫಾರ್ ವಾಚಿಂಗ್.